ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜೀವ ರೂಮಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಬಾಲ, ಇರುವಷ್ಟು ದಿನ ಮಾತ್ರ ಕಣೋ ಮನುಷ್ಯ, ಆಮೇಲೆ ಬರೀ ನೆನಪು ಮಾತ್ರ. ಅವತ್ತೊಂದಿನ ಅವರು ಮಾರ್ಕೆಟಲ್ಲಿ ಸಿಕ್ಕಿದ್ರಲ್ವಾ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಕರ್ಕೊಂಡೋದ್ರು, ಏನು ಹೇಳಿದರು ಅಂತಾನೆ. ಆಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಜೀವ. ಜಗದೀಶ್ ಚಂದ್ರ ಅವರು, ನನ್ನ ಸಮಸ್ಯೆಗಳಿಗೆ ಕೊನೆಯೇ ಇಲ್ಲ ಅನಿಸುತ್ತೆ ಜೀವ ಅಂತಾರೆ. ಮುಗಿಯದೇ ಇರೋ ದಾರಿ, ಕೊನೆಯಾಗದೇ ಇರೋ ಸಮಸ್ಯೆಗಳು ಯಾವುದೂ ಇಲ್ಲ ಸರ್, ಈ ಪ್ರಪಂಚದಲ್ಲಿ ಕೊನೆಗಾಣಿಸ್ಬೇಕು ಅಷ್ಟೇ ಅಂತಾನೆ ಜೀವ. ಆದರೆ ನನ್ನ ಜೀವನೇ ಕೊನೆಗಾಣಿಸ್ಬಿಟ್ರೆ ಪರಿಹಾರ ಸಿಗೋ ತನಕ ನಾನು ಇರ್ತೀನ ಅನ್ನೋ ಅನುಮಾನ ಶುರುವಾಗಿದೆ ಅಂತ ಆಳ್ತಾರೆ ಮೀಸೆ ತಾತ. ಆಗ ಜೀವ ಅವರನ್ನು ಸಮಾಧಾನ ಮಾಡಿಸ್ತಾ, ಇರೋದನ್ನು ಇಟ್ಕೊಂಡು ಬದುಕೋದನ್ನು ಕಲಿತ್ರೆ ಜೀವನ ತುಂಬ ಸರಳವಾಗಿರುತ್ತೆ ಅಂತ ಒಂದು ಮಾತಿದೆ, ಅದನ್ನು ಸಂಬಂಧಗಳಿಗೂ ಅನ್ವಯ ಮಾಡ್ಬೋದು. ಹೋದರನ್ನು ಮರೆತುಬಿಡಿ, ಇರೋರ ಜೊತೆ ಸಂತೋಷವಾಗಿರಿ ಅಂತಾನೆ ಜೀವ. ಇರೋರು ನೋವು ಕೊಡೋರಾದರೆ, ಉಸಿರನ್ನು ನಿಟ್ಟುಸಿರು ಮಾಡೋರಾದರೆ, ಪ್ರಾಣ ತೆಗೆಯೋರಾದರೆ ಅಂತಾರೆ ಮೀಸೆ ತಾತ. ಸಮಸ್ಯೆಗಳಿಗಿಂತ ಅವುಗಳ ಭಯನೇ ಜಾಸ್ತಿ ಕೊಡೋದು. ಹೊರಗಡೆ ಬನ್ನಿ ಸರ್, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಜೀವ. ಆಗ ಮೀಸೆ ತಾತ ಜೀವನ ಕೈ ಹಿಡ್ಕೊಂಡು, ಅದಕ್ಕೆ ನನಗೆ ನೀನು ಸಹಾಯ ಬೇಕು ಕಣೋ ಅಂತಾರೆ. ಬೇಡೋರ ಮುಂದೆ ನಿಂತು ವರ ಕೇಳಿದ ಹಾಗಿದೆ ಸರ್ ನಿಮ್ಮ ಮಾತು. ನಾನು, ನನ್ನ ಮಗಳು, ಗೆಳೆಯ ಅಂತ ನಮ್ಮದೇ ಆದಂಥ ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡು ನೆಮ್ಮದಿಯಾಗಿದ್ದೀವಿ. ಆ ನೆಮ್ಮದಿ ಕೆಡಬಾರ್ದು ಅಂತ ಬಯಸ್ತೀನಿ, ಕ್ಷಮಿಸಿ. ನನ್ನಿಂದ ನಿಮಗೆ ಯಾವ ಸಹಾಯನೂ ಸಿಗಲ್ಲ ಅಂತ ಜೀವ ಬರ್ತಾನೆ. ಜೀವ, ಏ ಜೀವ ಅಂತ ಮೀಸೆ ತಾತ ಕರೀತಾರೆ. ಫ್ಲ್ಯಾಶ್ ಬ್ಯಾಕ್ನಿಂದ ಹೊರಗೆ ಬಂದು, ನಂದು ತುಂಬ ಕಲ್ಮನ್ಸು ಅನಿಸುತ್ತೆ ಅಲ್ವಾ, ಹಸುವೆ ಅಂತ ಬಂದವರಿಗೆ ಅನ್ನ ಹಾಕದೇ ಇದ್ದರೂ ಕಡೆ ಪಕ್ಷ ನೀರಾದರೂ ಕೊಡ್ಬೋದಾಗಿತ್ತಲ್ವಾ ಅಂತಾನೆ ಜೀವ. ಈಚೆ ಲಾಯರ್ ಬರೋಣ. ಸರಿ, ಮನೆ ಸದಸ್ಯರೆಲ್ಲರೂ ಇಲ್ಲೇ ಇದ್ದೀರಲ್ಲ, ನಾನೀಗ ಪತ್ರ ಓದ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ ಅಂತಾರೆ. ಏನ್ರಿ ಲಾಯರ್ ಸಾಹೇಬ್ರೆ, ಸಾವಿನ ಮನೆಗೆ ಬಂದು ಏನ್ರಿ ನಿಮ್ಮದು ಪತ್ರ ಛತ್ರ ಅಂದ್ಕೊಂಡು ಇಂಥ ಟೈಮಲ್ಲೂ ನಿಮ್ಮ ಪೊಲಿಟಿಕ್ಸ್ ಬಿಡಲ್ವ ನೀವು ಅಂತಾನೆ ಕಪಿಲ್. ಕಪಿಲ್ ಅಂತಾಳೆ ದೇವಿ. ನೀನು ಸುಮ್ಮನಿರು ದೇವಿ, ಹೊರಗಡೆ ದೊಡ್ಡಪ್ಪ ಮಲಗಿದ್ದಾರೆ, ಅವರನ್ನು ಹೆಂಗೆ ಕಳಿಸ್ಕೊಡೋದು ಅನ್ನೋದನ್ನು ಮರೆತುಬಿಟ್ಟು ಯಾಕಿದೆಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಅಣ್ಣ ನೀನು ನಡಿ ಅಣ್ಣ, ನಾವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡ ಅಂತಾನೆ ಕಪಿಲ್. ಮುಂದಿನ ಕೆಲಸ ಹೇಗೆ ನಡಿಬೇಕು ಅನ್ನೋದೇ ಈ ಪತ್ರ ಸಾರಾಂಶ. ತನ್ನ ಸಾವಿನ ನಂತರ ತನ್ನ ಅಂತ್ಯ ಸಂಸ್ಕಾರ ಹೇಗೆ ನಡಿಬೇಕು ಅಂತ ಜಗದೀಶ್ ಈ ಪತ್ರ ಮೂಲಕ ಹೇಳ್ತಿದ್ದಾನೆ. ಅದು ಅವನ ಕೊನೆ ಆಸೆನೂ ಹೌದು. ಅದನ್ನು ನೆರವೇರಿಸಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅಂತಾರೆ ಭರಣ್. ಯಾರಾದರೂ ಸತ್ತರೆ ಕಟ್ಟಿಗೆ ಮೇಲಿಟ್ಟು ಸುಡ್ತಾರೆ ಅಥವಾ ಮಣ್ಣು ಮಾಡ್ತಾರೆ, ಅದರಲ್ಲೇನಿದೆ ವಿಶೇಷ, ಪತ್ರ ಬರೆದಿಡುವಂಥದ್ದು ಅಂತಾರೆ ಕನಕಾಂಬ. ಅಮ್ಮ, ಭರಣ್ ಅಂಕಲ್ ನಮ್ಮ ಕಂಪನಿ ಲೀಗಲ್ ಅಡ್ವೈಸರ್ ಮಾತ್ರ ಅಲ್ಲ, ದೊಡ್ಡಪ್ಪನ ಬೆಸ್ಟ್ ಫ್ರೆಂಡ್. ಅವರು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ ಅಂದರೆ ದೊಡ್ಡಪ್ಪನ ಕೊನೆ ಆಸೆ ಏನು ಅಂತ ತಿಳ್ಕೊಳ್ಳೋಣ ಅಲ್ವಾ. ಬದುಕಿರುವಾಗಂತೂ ಅವರಿಗೆ ನೆಮ್ಮದಿ ಕೊಡಲಿಲ್ಲ, ಕೊನೆ ಪಕ್ಷ ಅವರಿಗೆ ಸಾವಲ್ಲಾದರೂ ನೆಮ್ಮದಿ ಕೊಡೋಣ ಅಮ್ಮ ಅಂತಾಳೆ. ದೇವಿ ಅಳ್ತಾಳೆ. ಹೌದು ದೇವಿ, ಭರಣ್ ನೀವು ಓದಿ, ನಮ್ಮ ಅಣ್ಣನ ಆಸೆ ಪ್ರಕಾರನೇ ನಾವೆಲ್ಲ ನಡೆಸ್ತೀವಿ ಅಂತಾರೆ ಈಶ್ವರ್ ಚಂದ್ರ. ಹೌದೌದು, ಆವಾಗಲೇ ಅವರ ಆತ್ಮಕ್ಕೆ ಶಾಂತಿ ಅಂತಾಳೆ ಭಾಮಿನಿ. ನೀವು ಓದಿ ಅಂಕಲ್ ಅಂತಾಳೆ ದೇವಿ. ನಾನು ಜಗದೀಶ್ ಚಂದ್ರ ಸ್ವ ಇಚ್ಛೆಯಿಂದ ಬರೆದುಕೊಂಡ ಇಚ್ಛಾಪತ್ರ ಇದು. ನಾನು ಕಾಲವಾದ ಮೇಲೆ ನನ್ನ ಅಂತಿಮ ಸಂಸ್ಕಾರವನ್ನು ನನ್ನ ಹಿರಿಯ ಮಗನಾದ ಶ್ರೀ ಸಂಜೀವ ರಾಘವ ಚಂದ್ರನೇ ನೆರವೇರಿಸಬೇಕು. ನನ್ನ ಚಿತೆಗೆ ನನ್ನ ದೊಡ್ಡ ಮಗ ಸಂಜೀವ ರಾಘವಚಂದ್ರನೇ ಅಗ್ನಿಸ್ಪರ್ಶ ಮಾಡಬೇಕು. ಅಕಸ್ಮಾತ್ ಅವನು ನನ್ನ ಅಂತಿಮ ಸಂಸ್ಕಾರಕ್ಕೆ ಬರದೇ ಇದ್ದ ಪಕ್ಷದಲ್ಲಿ ನನ್ನ ಯಾವ ಕಾರ್ಯಗಳನ್ನು ಮಾಡಕೂಡದು. ಅವನು ಬರುವವರೆಗೂ ನನ್ನ ದೇಹವನ್ನು ಸಂರಕ್ಷಿಸಿ ಇಡತಕ್ಕದ್ದು, ಅದಕ್ಕೆ ತಗುಲುವ ಎಲ್ಲ ವೆಚ್ಚವನ್ನು ನನ್ನ ಆಸ್ತಿಯಿಂದಲೇ ಭರಿಸತಕ್ಕದ್ದು. ಯಾವುದೇ ಒತ್ತಾಯ, ಒತ್ತಡ, ಉದ್ವೇಗಕ್ಕೆ ಒಳಗಾಗಿ ನನ್ನ ಅಂತಿಮ ಸಂಸ್ಕಾರವನ್ನು ಬೇರೆಯವರಿಂದ ಮಾಡಿಸಬಾರದು. ಮುಖ್ಯವಾಗಿ ನನ್ನ ಕಿರಿಯ ಮಗ ರಾಣ ಆಗಲಿ, ನನ್ನ ತಮ್ಮ ಈಶ್ವರಚಂದ್ರನಾಗಲಿ, ಅಥವಾ ನನ್ನ ಸತಿಮಣಿ ಪದ್ಮಜಳಾಗಲಿ, ಅಥವಾ ಉಳಿದ ಕುಟುಂಬದ ಯಾವುದೇ ಸದಸ್ಯರಿಂದಾಗಲಿ ನನ್ನ ಸಂಸ್ಕಾರ ಮಾಡಿಸೋ ಹಾಗಿಲ್ಲ. ಇದು ನನ್ನ ಕೊನೆಯ ಆಸೆ. ಕುಟುಂಬದವರು ಅಲ್ಲಿ ಕ್ಷಮೆಯಾಚಿಸುತ್ತಾ ನಿಮ್ಮವ ಜಗದೀಶ್ ಚಂದ್ರ ಅಂತ ಲಾಯರ್ ಭರಣ ಪತ್ರವನ್ನು ಓದ್ತಾರೆ. ಈಚೆ ರಚನಾ ಶೂಟಿಂಗ್ನಲ್ಲಿ ಆ್ಯಕ್ಟ್ ಮಾಡ್ತಿರ್ತಾಳೆ. ಇನ್ನೇನು ಡೈಲಾಗ್ ಮುಗೀತು ಅನ್ನುವಾಗ ಅವಳಿಗೆ ಜಗದೀಶ್ ಚಂದ್ರ ಅವರ ನ್ಯೂಸ್ ನೆನಪಾಗುತ್ತೆ. ಶೂಟಿಂಗ್ ಮಾಡೋದಕ್ಕೆ ಆಗಲ್ಲ, ನನಗೆ ಬ್ರೇಕ್ ಬೇಕು ಅಂತ ರಚನಾ ವಾಪಸ್ ಮನೆಗೆ ಬರ್ತಾಳೆ. ಈಚೆ ರಾಣ, ಅಂಕಲ್ ಸಾಯೋಕ್ಕೂ ಮುಂಚೆ ನಮ್ಮ ಅಪ್ಪನ ತಲೆಗೆ ಏನಾದರೂ ಏಟು ಬಿದ್ದೀತಾ? ಸಂಜೀವ ರಾಘವಚಂದ್ರನೇ ಅವ್ರ ಹೆಣಕ್ಕೆ ಬೆಂಕಿ ಇಡಬೇಕಾ? ಎಲ್ಲಿದ್ದಾನವನು? ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಗೋಯ್ತು, ಇದುವರೆಗೂ ಕಾಂಟ್ಯಾಕ್ಟ್ಗೂ ಸಿಕ್ಕಿಲ್ಲ. ಇಷ್ಟಕ್ಕೂ ಬದುಕಿದಾನೋ ಸತ್ತಿದಾನೋ ಗೊತ್ತಿಲ್ಲ ಅಂತಾನೆ. ಸತ್ತಿದ್ರೆ 2 ವೇ ಟಿಕೆಟ್ ತೆಗೆಸ್ಬೇಕು ಅವನಿಗೆ. ನಿಮ್ಮ ಅಪ್ಪನ ಹೆಣದ ಬೆಂಕಿ ಇಟ್ಟು ಹೋಗ್ಬಿಡು ಅಂತ. ಏನಣ್ಣ ಈ ಟ್ರ್ಯಾಪೆಲ್ಲ ನಂಬೋಕ್ಕಾಗ್ತಿಲ್ಲ ಅಂತಾನೆ ಕಪಿಲ್. ಲಾಯರ್ ಸಾಹೇಬ್ರೆ, ಸಂಜೀವ ಒಬ್ಬ ದ್ರೋಹಿ, ಫ್ರಾಡ್, ನಮ್ಗಳ ಕುತ್ತಿಗೆ ಕೊಯ್ದಿದ್ದಾನೆ. ಅವನು ಈ ಕುಟುಂಬದ ನೆಮ್ಮದಿನ ಸರ್ವನಾಶ ಮಾಡಿದವನು. ಅವನ ಹೆಸರನ್ನು ಕೇಳೋದಕ್ಕೆ ನಮ್ಮ ಮನೆಯವರೆಲ್ಲ ನಾಚಿಕೆ ಪಡ್ತೀವಿ. ಅಂಥದ್ರಲ್ಲಿ ಅವನು ಬಂದು ಈ ಅಪ್ಪನ ಚಿತೆಗೆ ಬೆಂಕಿ ಇಡಬೇಕಾ? ಚಿಕ್ಕ ವಯಸ್ಸಿಂದಲೂ ಅಮ್ಮ ಅಪ್ಪ ಅಂತ ಜೊತೆಗಿದ್ದಾನೆ ಚಿಕ್ಕ ಮಗ ರಾಣನೇ
ಬಿಟ್ಟು ಆ ಸಂಜೀವನ ಮೇಲೆ ಯಾಕಿಷ್ಟೊಂದು ವ್ಯಾಮೋಹ ನಮ್ಮ ಭಾವಂಗೆ ಅಂತಾಳೆ ಕನಕಾಂಬರಿ. ಆಗ ಪದ್ಮಜ, ದ್ರೋಹಿ, ಮೋಸಗಾರ, ನನ್ನ ಕಣ್ಮುಂದೆ ಬರಬೇಡ, ಹೋಗು, ಹೊರಟೋಗು ಅಂತ ಕೂಗ್ತಾರೆ. ಅಯ್ಯೋ, ಅಕ್ಕನ ಕಿವಿಗೆ ಸಂಜೀವನ ಹೆಸರು ಬಿದ್ದಾಗಿದೆ. ಕೋಪದಲ್ಲಿ ಕಿರ್ಚಾಡ್ತಿದ್ದಾರೆ. ಅವಳನ್ನು ಹೇಗೆ ಸಮಾಧಾನ ಮಾಡೋದು ಇವಾಗ ಅಂತಾಳೆ ಭಾಮಿನಿ. ಅಯ್ಯೋ, ಅಕ್ಕನ ಹೇಗೆ ಸಮಾಧಾನ ಮಾಡೋದು ಅಂತಾರೆ ಕನಕಾಂಬರಿ. ಇಂಜೆಕ್ಷನ್ ಕೊಟ್ಟು ಮಲಗಿಸಿ ಅಂತಾನೆ ರಾಣ. ಎಲ್ಲರೂ ಮುಖ ನೋಡ್ಕೋತಾರೆ. ಇಂಜೆಕ್ಷನ್ ಕೊಡಬೇಕು ಅಕ್ಕಂಗೆ, ಇಲ್ಲಾಂದರೆ ಮನೇನ ಒಂದ್ ಮಾಡಿಬಿಡ್ತಾರೆ ಇವತ್ತು ಅಂತಾರೆ ಭಾಮಿನಿ. ಆಗ ಲಾಯರ್, ಇಂಜೆಕ್ಷನ್ನ? ಏನು ಇಂಜೆಕ್ಷನ್ ಅಮ್ಮ ಅದು? ಡಾಕ್ಟರ್ ಅಡ್ವೈಸ್ ಇಲ್ಲದೆ, ಸ್ಟಾಫ್ ನರ್ಸ್ ಇಲ್ಲದೆ ನೀವೇ ಅವರಿಗೆ ಇಂಜೆಕ್ಷನ್ ಕೊಡ್ತಿದ್ದೀರಾ? ಯಾತಕ್ಕೆ ಇಂಜೆಕ್ಷನ್ ಕೊಡ್ತಿದ್ದೀರಾ ಅಂತಾರೆ ಲಾಯರ್. ಅಂಕಲ್, ದೊಡ್ಡಮ್ಮ ಕೆಲವೊಂದು ಸರಿ ಸ್ವಲ್ಪ ವಿಯರ್ಡ್ ಆಗಿ ನೋಡ್ಕೋತಾರೆ. ಅವರನ್ನು ಏನಾದರೂ ಸಮಾಧಾನ ಮಾಡೋಕ್ಕಾಗಲಿಲ್ಲ ಅಂದರೆ ನನಗೊಂದು ಫೋನ್ ಮಾಡಿ ನರ್ಸ್ನ ಕಳಿಸಿ ಇಂಜೆಕ್ಷನ್ ಕೊಟ್ಟು ಅವರನ್ನು ಕಂಟ್ರೋಲ್ಗೆ ತನ್ನಿ ಅಂತ ಸೈಕಾಲಜಿಸ್ಟ್ ಹೇಳಿದ್ದಾರೆ. ಅದನ್ನು ಹೇಳ್ತಿದ್ದಾರಷ್ಟೇ ಅಂತಾಳೆ ದೇವಿ. ಈ ಮೋಸಗಾರ, ದ್ರೋಹಿ ಅಂತ ಪದ್ಮಜ ಪಾತ್ರೆನ ಬಿಸಾಕ್ತಿರ್ತಾರೆ. ಆಗ ಭಾಮಿನಿ, ದೇವಿ ನೀನು ಹೋಗಮ್ಮ, ಅವರನ್ನು ಸಮಾಧಾನ ಮಾಡು. ಇಲ್ಲಾಂದರೆ ಆ ಕಟುಕ 1ನೇ ನಂಬರ್ ಕಿಲ್ಲರ್ ಅವನ ಬಗ್ಗೆ ಯೋಚನೆ ಮಾಡ್ತಾನೆ ಅವರಿಗೇನಾದರೂ ಆಗೋಗ್ಬಿಡುತ್ತೆ. ನಿಮ್ಮ ದೊಡ್ಡಪ್ಪನ ಜೊತೆಗೆ ದೊಡ್ಡಮ್ಮನ ಸ್ಮಶಾನಕ್ಕೆ ಸಾಗಿಸಬೇಕಾಗುತ್ತೆ ಆಮೇಲೆ ನಾವು ಅಂತಾರೆ ಭಾಮಿನಿ. ಸುಮ್ಮನಿರು, ಅಪಶಕುನ ಮಾತಾಡಬೇಡ ಭಾಮಿನಿ ಅಂತಾರೆ ಈಶ್ವರ್ಚಂದ್ರ. ದೇವಿ ಪದ್ಮಜ ರೂಮಿಗೆ ಹೋಗ್ತಾಳೆ. ಈಚೆ ರಚನಾ ಮನೆಗೆ ಬರ್ತಾಳೆ. ನ್ಯೂಸ್ ಆನ್ ಆಗಿರುತ್ತೆ. ಜಗದೀಶ್ ಚಂದ್ರ ಬಗ್ಗೆ ನ್ಯೂಸಲ್ಲಿ ಹೇಳ್ತಿರ್ತಾರೆ. ಜೀವ ಸುಮ್ಮನೆ ಕೂತಿರ್ತಾನೆ. ಜೀವ, ನಿಮ್ಮನ್ನು ಈ ರೀತಿ ನೋಡೋದಕ್ಕಾಗಲ್ಲ, ಅದಕ್ಕೆ ಶೂಟಿಂಗ್ನಲ್ಲಿ ನನಗೆ ಫೋಕಸ್ ಮಾಡೋಕ್ಕಾಗದೆ ಶೂಟ್ ಕ್ಯಾನ್ಸಲ್ ಮಾಡಿಸಿ ಮನೆಗೆ ಬಂದುಬಿಟ್ಟೆ. ಬನ್ನಿ ಜೀವ, ಜಗದೀಶ್ ಚಂದ್ರ ಅವ್ರ ಮನೆಗೆ ಹೋಗೋಣ. ಇವತ್ತು ಬಿಟ್ಟರೆ ಇನ್ಯಾವತ್ತೂ ನಾವು ಅವ್ರ ಮುಖನ ನೋಡೋಕ್ಕಾಗಲ್ಲ. ಹೋಗಿ ಅವರ ಅಂತಿಮ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಬನ್ನಿ ಅಂತಾಳೆ ರಚನಾ. ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಜೀವ ಸಿಟ್ಟಿಂದ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊತಾನೆ. ಈಚೆ ದೇವಿ ರೂಮಿಂದ ವಾಪಸ್ ಬರ್ತಾಳೆ. ದೇವಿ, ಪದ್ಮಜ ಏನಂದ್ರಮ್ಮ? ಜಗದೀಶನ ಕೊನೆಯ ಆಸೆ ಅವರಿಗೆ ಹೇಳಿದ್ಯಾ ಅಂತಾರೆ ಲಾಯರ್. ಸಂಜೀವನ ಹೆಸರು ಕೇಳಿದರೆ ಅವರು ಎಕ್ಸೈಟ್ ಆಗ್ತಿದ್ದಾರೆ. ನನ್ನ ಕೈಲಿ ಅವರನ್ನು ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ ಅಂಕಲ್. ಅಣ್ಣ ಏನಂದರೂ ವಾಪಸ್ ಮನೆಗೆ ಬಂದರೆ ನನ್ನ ಹೆಣ ಈ ಮನೇಲಿ ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಎಷ್ಟು ಕನ್ವಿನ್ಸ್ ನೋಡಿದ್ರು ಸಂಜೀವಣ್ಣನ ಮೇಲಿನ ಕೋಪ ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ ದೊಡ್ಡಮ್ಮಂಗೆ ಅಂತಾಳೆ ದೇವಿ. ಅಂದರೆ ಅವನ ವಹಿಸ್ಕೊಂಡು ಬರ್ತಿದ್ಯಾ ಅಂತಾರೆ ಭಾಮಿನಿ. ವಹಿಸ್ಕೊಂಡು ಬರ್ತಿಲ್ಲ ಚಿಕ್ಕಮ್ಮ, ತಿದ್ಕೊಳ್ಳೋಕೊಂದು ಅವಕಾಶ ಅವರಿಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಿದ್ದೀನಿ ಅಷ್ಟೇ. ದೊಡ್ಡವರೆಲ್ಲ ನೀವೆಲ್ಲ ಅವರನ್ನು ಕೂರಿಸ್ಕೊಂಡು ಬುದ್ಧಿ ಮಾತು ಹೇಳಿದಿದ್ರೆ ಈ ಮನೆ ಪರಿಸ್ಥಿತಿಗೆ ಬರ್ತಿತ್ತ ಇವತ್ತು ಅಂತಾಳೆ ದೇವಿ. ಅವನಿಂದ ನನಗಾಗಿರೋ ಅನ್ಯಾಯ ನಿನಗೆ ಗೊತ್ತಿದ್ರು ಮಾತಾಡೋಕ್ಕೆ ಹೇಗೆ ಮನಸ್ಸು ಬರುತ್ತೆ ದೇವಿ ನಿನಗೆ ಅಂತಾನೆ ರಾಣ. ಎಷ್ಟಾದರೂ ಆ ಸಂಜೀವನ್ ಬಕೆಟ್ ಅಲ್ವಾ ಇವಳು ಅಂತಾನೆ ಕಪಿಲ್. ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಸೊ ನಾನ್ಸೆನ್ಸ್? ಸಂಜೀವಣ್ಣನಿಂದ ರಾಣಗೆ ಆಗಿರೋ ಅನ್ಯಾಯ ನನಗೆ ಗೊತ್ತಿದೆ. ಹಾಗಂತ ಮನೆ ಮಗನ ದೂರ ಮಾಡಿಕೊಂಡು ಹೇಗೆ ಅವನನ್ನು ಕ್ಷಮಿಸಿ ಇವನು ದೊಡ್ಡವನು ಅನ್ಸ್ಕೊಳ್ಬೋದಿತ್ತಲ್ವಾ ಅಂತಾಳೆ ದೇವಿ. ಕ್ಷಮಿಸುವಂಥ ತಪ್ಪನ್ನು ಅವನು ಮಾಡಿದ್ನಾ ಅಂತಾನೆ ರಾಣ. ಮನೆ ಮುಂದೆ ಅಣ್ಣನ ದೇಹ ಇಟ್ಕೊಂಡು ನೀವು ಕಿಚ್ಚಾಡಿದರೆ ಹೇಗಪ್ಪ ಅಂತಾರೆ ಈಶ್ವರ್ಚಂದ್ರ. ಪ್ಲೀಸ್ ದಯವಿಟ್ಟು ನಿಮ್ಮ ಕಚ್ಚಾಟನ್ನು ನಿಲ್ಲಿಸಿ. ದೇವಿ, ಜಗದೀಶನ ಕೊನೆಯ ಆಸೆ ಬಗ್ಗೆ ಪದ್ಮಜ ಏನಮ್ಮ ಅಂತಾರೆ ಲಾಯರ್. ಸಂಜೀವ ನನ್ನ ಶತ್ರು, ಅವನು ನನ್ನ ಪಾಲಿಗೆ ಅವತ್ತು ಸತ್ತೋದ. ಈ ಮನೆಗೆ ಕಾಲಿಟ್ಟೋ ಹಾಗಿಲ್ಲ, ಅದಕ್ಕೆ ಮೀರಿ ಕಾಲಿಟ್ರೆ ನಾಳೆ ಈ ಮನೇಲಿ ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ದೇವಿ ಹೇಳ್ತಾಳೆ. ಅಮ್ಮ ಕರೆಕ್ಟಾಗಿ ಹೇಳಿದ್ದಾರೆ ಅಂತಾನೆ ರಾಣ. ಅಕ್ಕನೇ ಹೇಳಿದ ಮೇಲೆ ಇನ್ಯಾಕೆ ತಡ, ನಾವು ಹೋಗಿ ಮುಂದಿನ ಕಾರ್ಯಗಳನ್ನು ನೋಡೋಣ ಅಂತಾರೆ ಭಾಮಿನಿ. ಸರಿ, ಹಾಗಿದ್ರೆ ನಿಮ್ಮ ಕೆಲಸನ ನೀವು ನೋಡಿ, ನನ್ನ ಕೆಲಸನ ನಾನು ನೋಡ್ತೀನಿ ಅಂತಾರೆ ಲಾಯರ್. ಏನು ಹಾಗಂದ್ರೆ ಅಂತಾರೆ ಈಶ್ವರ್ಚಂದ್ರ. ಹೊರಗಡೆ ಇರೋ ಮೀಡಿಯಾದವರನ್ನು ಒಳಗಡೆ ಕರಿತೀನಿ, ಪೊಲೀಸ್ನವರನ್ನು ಕರೆಸ್ತೀನಿ. ಎಲ್ಲರ ಮುಂದೆನೂ ಜಗದೀಶ್ ಪತ್ರನ ಓದಿ ಅವನ ಕೊನೆಯ ಆಸೆನ ತಿಳಿಸಿ ಅವನ ಪಾರ್ಥಿವ ಶರೀರ ಫ್ರೀಜರ್ನಲ್ಲಿ ಇಟ್ಟು ಸಂರಕ್ಷಣೆ ಮಾಡ್ತೀನಿ. ಜಗದೀಶನ ಗೆಳೆಯನಾಗಿ ಒಬ್ಬ ಲಾಯರ್ ಆಗಿ ನನ್ನ ಕಕ್ಷಿದಾರನ ಕೊನೆಯ ಆಸೆ ಪೂರೈಸುವುದು ನನ್ನ ಕರ್ತವ್ಯ. ಯಾರು ಅಡ್ಡಿ ಬಂದರೂ ಅದನ್ನು ನಾನು ಪೂರೈಸ್ತೀನಿ ಅಂತಾರೆ ಲಾಯರ್. ಈಚೆ ವಜ್ರೇಶ್ವರಿ ಮತ್ತು ತೇಜ TV ನ್ಯೂಸ್ ನೋಡ್ತಾ ಇರ್ತಾರೆ. ಅದರಲ್ಲಿ ಜಗದೀಶ್ ಚಂದ್ರ ಅವರು ದೊಡ್ಡ ಮಗ ಸಂಜೀವ ರಾಘವಚಂದ್ರ ಲಂಡನ್ನಲ್ಲಿ ನೆಲೆಸಿದ್ದಾರೆ ಅಂತಾರೆ. ಯಾರಿವನು ಅಂತಾಳೆ ವಜ್ರೇಶ್ವರಿ. ಜಗದೀಶ್ ಚಂದ್ರ ಅವ್ರ ದೊಡ್ಡ ಮಗ ಅಂತ ಹೇಳ್ತಿದ್ರಲ್ಲ ಅಂತಾನೆ ತೇಜ. ತನ್ನ ತಂದೆಯ ಮರಣದ ಬಗ್ಗೆ ಅವರಿಗೆ ಈಗಾಗಲೇ ಸುದ್ದಿ ತಲುಪಿದೆ ಅಂತಾರೆ ನ್ಯೂಸಲ್ಲಿ. ರಾಣ ಅಥವಾ ದೇವಿ ಬಾಯಲ್ಲಿ ಇವನ ಹೆಸರು ಕೇಳಲೇ ಇಲ್ವಲ್ಲ ನಾನು ಅಂತಾಳೆ ವಜ್ರೇಶ್ವರಿ. ನಮ್ಮ ಫ್ಯಾಮಿಲಿನಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಇರುವಾಗ ಅವರದ್ದು ರಾಯಲ್ ಫ್ಯಾಮಿಲಿ, ಏನೇನು ಪ್ರಾಬ್ಲಮ್ ಇರುತ್ತೋ ಅಂತಾನೆ ತೇಜ ದೇವಿಗೆ ಕಾಲ್ ಮಾಡು ಅಂತಾಳೆ ವಜ್ರೇಶ್ವರಿ. ದೇವಿ ಕಾಲ್ ರಿಸೀವ್ ಮಾಡ್ತಿಲ್ಲ ಅತಿಗೆ ಅಂತಾನೆ ತೇಜ. ಈ ವಿಷಯ ತಿಳಿದ ನಂತರದಲ್ಲಿ ಲಂಡನ್ನಲ್ಲಿದ್ದ ವಿಶೇಷ ವಿಮಾನದ ಮೂಲಕ ಭಾರತಕ್ಕೆ ಆಗಮಿಸಲಿದ್ದಾರೆ ಸಂಜೀವ ರಾಘವಚಂದ್ರ. ತನ್ನ ಕುಟುಂಬದವರಿಂದ 10 ವರ್ಷಗಳಿಂದ ಕಣ್ಮರೆಯಾಗಿದ್ರು ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ಅವರನ್ನು ನಿಮಗೆ ತೋರಿಸೋಣ ಅಂದರೆ ಅವ್ರ ಭಾವಚಿತ್ರಗಳು ನಮಗೆ ಲಭ್ಯವಾಗಿಲ್ಲ. ಆದಷ್ಟು ಬೇಗ ಸಂಜೀವ ರಾಘವಚಂದ್ರನ್ ನಿಮ್ಮ ಮುಂದೆ ತರಿಸೋ ಪ್ರಯತ್ನ ನಾವು ಮಾಡ್ತೀವಿ ಅಂತಾಳೆ
ನ್ಯೂಸಲ್ಲಿ ಮೀಡಿಯಾದವರೆಲ್ಲ ಅಲ್ಲೇ ಇರ್ತಾರೆ. ಅದಕ್ಕೆ ಬನ್ನಿ ನಾವು ಈಗ ಹೋಗಿ ಜಗದೀಶ್ ಚಂದ್ರ ದರ್ಶನ ಮಾಡೋಣ ಅಂತಾನೆ ತೇಜ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.